ಈ ವರ್ಷ 2025 ಮಹಾಶಿವರಾತ್ರಿ ಫೆಬ್ರವರಿ 26ರ ಬುಧವಾರದಂದು ಬರುತ್ತದೆ. ಈ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ 26ರಂದು ಆಚರಿಸಲಾಗುತ್ತಿದೆ. ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿಗೆ ವಿಶೇಷ ಮಹತ್ವವಿದೆ. ನಂಬಿಕೆಗಳ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವ ಮತ್ತು ತಾಯಿ ಪಾರ್ವತಿ ವಿವಾಹವಾದರು. ಮಹಾಶಿವರಾತ್ರಿಯಂದು ಶಿವನನ್ನು ಪೂಜಿಸುವುದು ಮತ್ತು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವುದು ವಿಶೇಷವಾಗಿ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಶಿವನಿಗೆ ಜಲಾಭಿಷೇಕ ಮಾಡಿದರೆ ಶಿವನ ಆಶೀರ್ವಾದದಿಂದ ಜೀವನದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ, ಅಡೆತಡೆಗಳು ದೂರವಾಗುತ್ತವೆ. ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಮಹಾಶಿವರಾತ್ರಿಯಂದು ಶಿವನ ಜಲಾಭಿಷೇಕಕ್ಕೆ ಶುಭ ಸಮಯ ಯಾವುದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿ ದಿನಾಂಕ ಮತ್ತು ಸಮಯ. ಚತುರ್ದಶಿ ತಿಥಿ. ಆ ದಿನ ಬೆಳಗ್ಗೆ 11:08ಕ್ಕೆ ಪ್ರಾರಂಭವಾಗಿ ಫೆಬ್ರವರಿ 27ರಂದು ಬೆಳಗ್ಗೆ 8:54ಕ್ಕೆ ಕೊನೆಗೊಳ್ಳುತ್ತದೆ. 26ನೇ ತಾರೀಖಿನಂದು ಉಪವಾಸ ಮಾಡಿ ಜಾಗರಣೆ ಮತ್ತು ಲಿಂಗೋದ್ಭವವನ್ನು ವೀಕ್ಷಿಸಿದ ಭಕ್ತರು 27ನೇ ತಾರೀಖಿನಂದು ಬೆಳಗ್ಗೆ 6:48ರಿಂದ 8:54ರ ಒಳಗೆ ತಮ್ಮ ಉಪವಾಸವನ್ನು ಕೊನೆಗೊಳಿಸಬೇಕೆಂದು ವಿದ್ವಾಂಸರು ಹೇಳುತ್ತಾರೆ. ಆ ದಿನ ಫೆಬ್ರವರಿ 26 ಶಿವ ಭಕ್ತರು ದಿನವಿಡೀ ಉಪವಾಸ ಮಾಡುತ್ತಾರೆ, ಜಾಗರಣೆ ಮಾಡುತ್ತಾರೆ ಮತ್ತು ಶಿವನ ಹೆಸರನ್ನು ಜಪಿಸುತ್ತಾರೆ. ಶಿವನಿಗೆ ಅಭಿಷೇಕ ಮಾಡುವುದರ ಜೊತೆಗೆ ಬಿಲ್ವಾರ್ಚನೆ ಮತ್ತು ರುದ್ರಾಭಿಷೇಕವನ್ನು ಮಾಡಲಾಗುತ್ತದೆ. ಮಹಾಶಿವರಾತ್ರಿ 2024 ಇತಿಹಾಸ ಮತ್ತು ಮಹತ್ವ. ಹಿಂದೂ ಪುರಾಣಗಳ ಪ್ರಕಾರ ನಾವು ಮಹಾಶಿವರಾತ್ರಿಯನ್ನು ಏಕೆ ಆಚರಿಸುತ್ತೇವೆ ಎಂಬುದಕ್ಕೆ ಹಲವಾರು ಕಾರಣಗಳಿವೆ. ಮಹಾಶಿವರಾತ್ರಿಯ ದಿನದಂದು ಶಿವ ಮತ್ತು ಪಾರ್ವತಿ ವಿವಾಹವಾದರು ಎಂದು ನಂಬಲಾಗಿದೆ. ಆದ್ದರಿಂದ ಪ್ರತಿ ವರ್ಷ ಅವರ ಐಕ್ಯತೆಯನ್ನು ಆಚರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಶಿವರಾತ್ರಿ ಶಿವ ಮತ್ತು ಶಕ್ತಿಯ ಸಮ್ಮಿಲನದ ರಾತ್ರಿ ಎಂದು ಭಾವಿಸಲಾಗಿದೆ. ಇದರರ್ಥ ಜಗತ್ತನ್ನು ಸಮತೋಲನಗೊಳಿಸುವ ಪುರುಷ ಮತ್ತು ಸ್ತ್ರೀ ಶಕ್ತಿಗಳು. ಆದಾಗ್ಯೂ ಮತ್ತೊಂದು ದಂತಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಶಿವನು ಸಮುದ್ರದಿಂದ ಹೊರಬಂದ ವಿಷವನ್ನು ಕುಡಿದು ಜಗತ್ತನ್ನು ಕತ್ತಲೆ ಮತ್ತು ದಿಗ್ಭ್ರಮೆಯಿಂದ ರಕ್ಷಿಸಿದ ದಿನವನ್ನು ನೆನಪಿಸಿಕೊಳ್ಳಲು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಈ ವಿಷವು ಅವನ ಗಂಟಲಿನಲ್ಲಿ ಸಂಗ್ರಹವಾಯಿತು, ಆದ್ದರಿಂದ ಅದು ನೀಲಿ ಬಣ್ಣಕ್ಕೆ ತಿರುಗಿತು. ಆದ್ದರಿಂದ ಶಿವನನ್ನು ನೀಲಕಂಠ, ನೀಲಿ ಗಂಟಲು ಎಂದು ಕರೆಯಲಾಗುತ್ತದೆ. ಯಾವುದೇ ವರ್ಷದಲ್ಲಿ ಆಚರಿಸಲಾಗುವ 12 ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಇದು ಜೀವನದಲ್ಲಿ ಕತ್ತಲೆ ಮತ್ತು ಅಜ್ಞಾನವನ್ನು ನಿವಾರಿಸುವ ಸ್ಮರಣೆಯನ್ನು ಸೂಚಿಸುವ ಗಂಭೀರ ಹಬ್ಬವಾಗಿದೆ. ಮಹಾಶಿವರಾತ್ರಿ 2025 ಆಚರಣೆ. ಬಹಳಷ್ಟು ಹಿಂದೂ ಹಬ್ಬಗಳಿಗಿಂತ ಭಿನ್ನವಾಗಿ ಮಹಾಶಿವರಾತ್ರಿ ಬಹಿರಂಗವಾಗಿ ಸಂತೋಷದ ಹಬ್ಬವಲ್ಲ, ಏಕೆಂದರೆ ಇದು ನಮ್ಮ ಯಶಸ್ಸಿಗೆ ಅಡ್ಡಿಯಾಗುವ ಎಲ್ಲಾ ವಿಷಯಗಳನ್ನು ಬೆಳೆಸುವ ಮತ್ತು ಬಿಟ್ಟುಬಿಡುವ ಉದ್ದೇಶಕ್ಕಾಗಿ ಸ್ವಯಂ ಚಿಂತನೆ ಮತ್ತು ಆತ್ಮಾವಲೋಕನಕ್ಕಾಗಿ ಮೀಸಲಾಗಿರುವ ರಾತ್ರಿಯಾಗಿದೆ. ದೇಶಾದ್ಯಂತ ಜನರು ಈ ಪ್ರದೇಶದಲ್ಲಿ ನಿರ್ದೇಶಿಸಲಾದ ಸಂಪ್ರದಾಯಗಳ ಪ್ರಕಾರ ಮಹಾಶಿವರಾತ್ರಿಯನ್ನು ಆಚರಿಸುತ್ತಾರೆ. ಕೆಲವರು ಬೆಳಿಗ್ಗೆ ಆಚರಿಸಿದರೆ, ಇತರರು ರಾತ್ರಿಯಲ್ಲಿ ಪೂಜೆ ಮತ್ತು ಜಾಗರಣೆಗಳನ್ನು ಆಯೋಜಿಸಿದರೆ, ಭಕ್ತರು ಮಹಾಶಿವರಾತ್ರಿಯಂದು ಇಡೀ ದಿನ ಉಪವಾಸವನ್ನು ಆಚರಿಸುತ್ತಾರೆ, ಸ್ನಾನದ ಮರುದಿನ ಮಾತ್ರ ತಿನ್ನುತ್ತಾರೆ. ಈ ಉಪವಾಸವನ್ನು ಶಿವನ ಆಶೀರ್ವಾದವನ್ನು ಪಡೆಯಲು ಮಾತ್ರವಲ್ಲದೆ ಒಬ್ಬರ ಸ್ವಂತ ಸಂಕಲ್ಪದ ಪರೀಕ್ಷೆಯಾಗಿಯೂ ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿಯ ಸಮಯದಲ್ಲಿ ಉಪವಾಸವನ್ನು ಆಚರಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ಒಂದು ನಿರ್ದಿಷ್ಟ ಸಮಯದವರೆಗೆ ಆಹಾರ ಮತ್ತು ನೀರಿನ ಸೇವನೆಯಿಂದ ದೂರವಿರುವುದು ದೇಹ ಮತ್ತು ಮನಸ್ಸಿಗೆ ಆರೋಗ್ಯಕರವಾಗಿದೆ ಮತ್ತು ಉಪವಾಸದ ನಂತರ ಶಿವನನ್ನು ಪ್ರಾರ್ಥಿಸುವುದು ಅವನಿಗೆ ಸಂತೋಷವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಮಹಾಶಿವರಾತ್ರಿಯಲ್ಲಿ ಉಪವಾಸ ಯಾವಾಗ ಆಚರಿಸಬೇಕು? ಪೂಜಾ ವಿಧಿ ವಿಧಾನಗಳ ಮಾಹಿತಿ ಇಲ್ಲಿದೆ. ಶಿವರಾತ್ರಿ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಇದು ಶಿವನಿಗೆ ಸಮರ್ಪಿತವಾಗಿದೆ. ಈ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯು ವಿವಾಹವಾದರು ಎಂದು ಹೇಳಲಾಗುತ್ತದೆ. ಈ ದಿನದ ಹಿಂದಿನ ವಾರದಲ್ಲಿ ಭಗವಂತನ ವಿವಾಹದ ಆಚರಣೆಗಳು ವಿವಿಧ ದೇವಾಲಯಗಳಲ್ಲಿ ಪ್ರಾರಂಭವಾಗುತ್ತವೆ. ಅರಿಶಿನ, ಮೆಹಂದಿಯಿಂದ ಹಿಡಿದು ಮಹಾಶಿವರಾತ್ರಿಯ ದಿನದಂದು ಭಗವಂತನ ಮೆರವಣಿಗೆಯವರೆಗೆ ತ್ರಿಮೂರ್ತಿಗಳಲ್ಲಿ ಅಂದರೆ ಬ್ರಹ್ಮನನ್ನು ಸೃಷ್ಟಿಕರ್ತ, ವಿಷ್ಣುವನ್ನು ರಕ್ಷಕ ಹಾಗೂ ಶಿವನನ್ನು ವಿನಾಶಕ ಎಂದು ಕರೆಯಲಾಗುತ್ತದೆ. ನೀವು ವರ್ಷವಿಡೀ ಶಿವನನ್ನು ಪೂಜಿಸದಿದ್ದರೆ ಕನಿಷ್ಠ ಪಕ್ಷ ಮಹಾಶಿವರಾತ್ರಿಯಂದು ಶಿವನನ್ನು ಪೂಜಿಸಬಹುದು. ಆ ಮೂಲಕ ಇಡೀ ವರ್ಷದ ಶಿವರಾತ್ರಿಯ ಫಲಗಳನ್ನು ತೆಗೆದುಕೊಳ್ಳಬಹುದು ಎಂದು ಹೇಳಲಾಗುತ್ತದೆ. ಈ ವರ್ಷ ಮಹಾಶಿವರಾತ್ರಿ ಫೆಬ್ರವರಿ 26ರ ಬುಧವಾರ ಆಚರಿಸಲಾಗುತ್ತದೆ. ಶಿವರಾತ್ರಿಗೆ ಭಕ್ತರು ಉಪವಾಸ ಮಾಡುವುದು ವಾಡಿಕೆ. ಶಿವರಾತ್ರಿಯಂದು ನೀವು ನಿಶ್ಚಿತ ಕಾಲ ಪೂಜೆಯನ್ನು ಮಾಡಬಹುದು.
ಫೆಬ್ರವರಿ 27ರಂದು ಮಧ್ಯಾಹ್ನ 12:09 ರಿಂದ 12:59 ರವರೆಗೆ ನಿಶ್ಚಿತ್ ಕಾಲ ಇರುತ್ತದೆ. ಮಹಾಶಿವರಾತ್ರಿಯಲ್ಲಿ ಉಪವಾಸ ಯಾವಾಗ ಮಾಡಬೇಕು? ಮಹಾಶಿವರಾತ್ರಿ ಉಪವಾಸವನ್ನು ಮರುದಿನ ಅಂದರೆ ಫೆಬ್ರವರಿ 27ರಂದು ಆಚರಿಸಲಾಗುತ್ತದೆ. ನೀವು ಸಂಜೆ ಹಣ್ಣುಗಳು ಇತ್ಯಾದಿಗಳನ್ನು ಸೇವಿಸಬಹುದು. 4 ಗಂಟೆಗೆ ಪೂಜೆ ಮಾಡುವವರು ಮರುದಿನ ಪರಣ ಮಾಡುತ್ತಾರೆ. ಈ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಮತ್ತು ಶಿವನಿಗೆ ಗಂಗಾ ನೀರನ್ನು ಅರ್ಪಿಸಿ. ಇದರ ನಂತರ ದೇವರಿಗೆ ಶ್ರೀಗಂಧವನ್ನು ಹಚ್ಚಿ, ಮಹಾದೇವನಿಗೆ ಬಿಲ್ವಪತ್ರೆ, ಗಂಗಾ ನೀರನ್ನು ಅರ್ಪಿಸಿ, ಹೂವಿನ ಹಾರವನ್ನು ಧರಿಸಿ ನಂತರವೇ ಉಪವಾಸವನ್ನು ಪ್ರಾರಂಭಿಸಿ. ಶಿವರಾತ್ರಿ ಉಪವಾಸದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ. ಶುದ್ಧ ತುಪ್ಪದಿಂದ ಅದನ್ನು ಶುದ್ಧಗೊಳಿಸಿ. ಉಪವಾಸದ ಸಮಯದಲ್ಲಿ ಮೂಲಂಗಿ, ಬದನೆಕಾಯಿ, ಕರಿದ ಆಹಾರವನ್ನು ಎಂದಿಗೂ ತಿನ್ನಬಾರದು ಎಂದು ಹೇಳಲಾಗುತ್ತದೆ. ದೇವರ ಆರತಿಯನ್ನು ಮಾಡುವ ಮೂಲಕ ನಿಮ್ಮ ಬಯಕೆಗಳ ಈಡೇರಿಕೆಗಾಗಿ ದೇವರನ್ನು ಧ್ಯಾನಿಸಿ. ಮಹಾಶಿವರಾತ್ರಿಯಂದು ಜಲಾಭಿಷೇಕಕ್ಕೆ ಶುಭ ಸಮಯ. ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಜಲಾಭಿಷೇಕವು ಬ್ರಹ್ಮ ಮುಹೂರ್ತದಿಂದ ಪ್ರಾರಂಭವಾಗುತ್ತದೆ. ಆದಾಗ್ಯೂ ಈ ದಿನ ಶಿವನಿಗೆ ಜಲಾಭಿಷೇಕ ಮಾಡಲು ಅತ್ಯಂತ ಸೂಕ್ತ ಸಮಯವೆಂದರೆ ಬೆಳಗಿನ ಸಮಯ. ಈ ದಿನ ಬೆಳಿಗ್ಗೆ 6:48 ರಿಂದ 9:41 ರವರೆಗಿನ ಸಮಯವು ಶಿವನ ಜಲಾಭಿಷೇಕವನ್ನು ನಿರ್ವಹಿಸಲು ಅತ್ಯಂತ ಸೂಕ್ತವಾಗಿದೆ. ಇದಾದ ನಂತರ ಶಿವನಿಗೆ ಬೆಳಿಗ್ಗೆ 11:07 ರಿಂದ ಮಧ್ಯಾಹ್ನ 12:34 ರವರೆಗೆ ನೀರನ್ನು ಅರ್ಪಿಸಬಹುದು. ಇದಲ್ಲದೆ ಮಧ್ಯಾಹ್ನ 3:26 ರಿಂದ ಸಂಜೆ 6:09 ರವರೆಗೆ ಮತ್ತು ರಾತ್ರಿ 8:53 ರಿಂದ ಮಧ್ಯಾಹ್ನ 12:01 ರವರೆಗಿನ ಸಮಯವು ಪೂಜೆ ಮತ್ತು ಜಲಾಭಿಷೇಕಕ್ಕೆ ಶುಭವಾಗಿರುತ್ತದೆ. ಮಹಾಶಿವರಾತ್ರಿಯಂದು ಜಲಾಭಿಷೇಕದ ವಿಧಾನ. ಮಹಾಶಿವರಾತ್ರಿಯಂದು ಬ್ರಹ್ಮ ಮುಹೂರ್ತದಲ್ಲಿ ಮಹಾದೇವನನ್ನು ಧ್ಯಾನಿಸಬೇಕು. ಇದರ ನಂತರ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಬೇಕು. ನಂತರ ದೇವಸ್ಥಾನಕ್ಕೆ ಅಥವಾ ಮನೆಯಲ್ಲಿ ಮೊಸರು, ಹಾಲು, ಜೇನುತುಪ್ಪ, ತುಪ್ಪ ಮತ್ತು ಗಂಗಾ ಜಲವನ್ನು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು. ಇದಾದ ನಂತರ ಶಿವಲಿಂಗದ ಮೇಲೆ ಅಕ್ಷತೆ, ಶ್ರೀಗಂಧ, ಬೇಲ್ಪತ್ರ, ವೀಳ್ಯದ ಎಲೆ, ಹಣ್ಣು, ಹೂವು ಮತ್ತು ತೆಂಗಿನಕಾಯಿ ಸೇರಿದಂತೆ ವಿಶೇಷ ವಸ್ತುಗಳನ್ನು ಅರ್ಪಿಸಬೇಕು. ಮಹಾದೇವನ ಮಂತ್ರಗಳನ್ನು ಪಠಿಸಬೇಕು. ಮಹಾದೇವನಿಗೆ ಹಣ್ಣುಗಳು, ಸಿಹಿತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಬೇಕು. ಮಹಾದೇವನ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಕೊನೆಯಲ್ಲಿ ಮಹಾದೇವನ ಆರತಿ ಮಾಡಬೇಕು. ಇದಾದ ನಂತರ ಪ್ರಸಾದ ವಿತರಿಸಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಹರ ಹರ ಮಹಾದೇವ್ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.